ಹಿಪ್ಪು ನೇರಳೆ ತೋಟಕ್ಕೆ ವಿಷಕಾರಿ ಅನಿಲ ಸಿಂಪಡಣೆ. ರೈತನ ಎಚ್ಚರಿಕೆಯಿಂದ ತಪ್ಪಿದ ಭಾರೀ ಅನಾಹುತ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ರೈತನ ಹಿಪ್ಪು ನೇರಳೆ ತೋಟಕ್ಕೆ ದುಷ್ಕರ್ಮಿಗಳು ವಿಷಕಾರಿ ಅನಿಲ ಸಿಂಪಡಿಸಿ ಬೆಳೆ ನಾಶಪಡಿಸಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ರೈತನ ಸಮಯ ಪ್ರಜ್ಞೆ ಮತ್ತು ಮುನ್ನೆಚ್ಚರಿಕೆಯಿಂದ ರೇಷ್ಮೆ ಹುಳುಗಳು ಸಂಪೂರ್ಣ ಬೆಳೆ ನಾಶವಾಗುವುದನ್ನು ತಪ್ಪಿಸಲಾಗಿದೆ. ಗ್ರಾಮದ ರೈತ ಜಗದೀಶ್ ಅವರು ಸುಮಾರು 25 ವರ್ಷಗಳಿಂದ ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಿದ್ದು, ಪ್ರತಿ ತಿಂಗಳು ರೇಷ್ಮೆಗೂಡು ಮಾರಾಟದ ಮೂಲಕ ಜೀವನ ಸಾಗಿಸುತ್ತಿದ್ದಾರೆ. ಮಂಗಳವಾರ ಮುಂಜಾನೆ ಕಿಡಿಗೇಡಿಗಳು ಅವರ ಹಿಪ್ಪು ನೇರಳೆ ತೋಟಕ್ಕೆ ವಿಷಕಾರಿ ಅನಿಲ ಸಿಂಪಡಿಸಿ ಪರಾರಿಯಾಗಿದ್ದಾರೆ. ಇನ್ನು ರೇಷ್ಮೆ ಹುಳುಗಳು ಗೂಡು ಕಟ್ಟುವ ಹಂತಕ್ಕೆ ತಲುಪುವ ಕೇವಲ 1 ದಿನ ಬಾಕಿ ಇರುವಾಗಲೇ ಈ ಕೃತ್ಯ ನಡೆದಿರುವುದು ರೈತನ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಎಂದಿನಂತೆ ಮುಂಜಾನೆ ತೋಟಕ್ಕೆ ತೆರಳಿದ ಜಗದೀಶ್ ಸುಮಾರು 8 ಮೂಟೆ ಹಿಪ್ಪು ನೇರಳೆ ಸೊಪ್ಪು ಕಟಾವು ಮಾಡಿದ್ದರು. ಈ ವೇಳೆ ತೋಟದಲ್ಲಿ ವಿಷಕಾರಿ ಅನಿಲದ ವಾಸನೆ ಕಂಡು ಬಂದಿದ್ದು, ಪರಿಶೀಲಿಸಿದಾಗ ಬಾಟಲಿಯ ಮುಚ್ಚಳ ಪತ್ತೆಯಾಗಿದೆ. ಅನುಮಾನಗೊಂಡ ಜಗದೀಶ್ ಮುನ್ನೆಚ್ಚರಿಕೆ ಕ್ರಮವಾಗಿ ಕಟಾವು ಮಾಡಿದ ಸೊಪ್ಪಿನಲ್ಲಿ ಸ್ವಲ್ಪವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪ್ರತ್ಯೇಕವಾಗಿ ಕೆಲ ರೇಷ್ಮೆ ಹುಳುಗಳಿಗೆ ನೀಡಿದಾಗ ಸೊಪ್ಪು ತಿಂದ ಕೂಡಲೇ ಹುಳುಗಳು ಸಾವನ್ನಪ್ಪಿವೆ. ಇದನ್ನು ಕಂಡು ಆತಂಕಗೊಂಡ ಅವರು ಉಳಿದ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ನೀಡದೆ ಭಾರೀ ಅನಾಹುತವನ್ನು ತಪ್ಪಿಸಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶಿಡ್ಲಘಟ್ಟ ವಿಭಾಗದ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ ಅವರು ರೈತನ ಮನೆ ಹಾಗೂ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ರೇಷ್ಮೆ ಇಲಾಖೆಯ ರೇಷ್ಮೆ ವಿಸ್ತರಣಾಧಿಕಾರಿ ಜಗದೇವಪ್ಪ ಗುಗ್ಗರಿ, ಜನಪದ ಕಲಾವಿದ ಈದರೆ ಪ್ರಕಾಶ್, ವಿಎಸ್ ಜಗದೀಶ್, ವೆಂಕಟಸ್ವಾಮಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಜಗದೀಶ್ ಅಂತ ನಾವು ರೈತ. ಬೆಳಗ್ಗೆ ಸೊಪ್ಪು ಇವಾಗ ಬರಬೇಕಾದ್ರೆ ಸೊಪ್ಪು ಡೈಲಿ ಬಂದು ಟೆಸ್ಟಿಂಗ್ ತೊಗೊಂಡು ಹಾಕ್ತಾಯಿದ್ದೆ. ಇವತ್ತಿನ ದಿವಸ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೊಯ್ಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬಂದು, ಆಮೇಲೆ ಯಾರೋ ಔಷಧಿ ಒಂದು ಇದು ಬಿಸಾಕೋಗಿದ್ದು ಸಿಕ್ತು. ನೋಡಿದ್ರೆ ಸುತ್ತಮುತ್ತಲೆಲ್ಲನೂ ಔಷಧಿ ಬಿದ್ದಿತ್ತು, ಜಾಸ್ತಿ ಓವರಾಗೆ ಸ್ಮೆಲ್ ಹೊಡ್ತಾಯಿತ್ತು. ಆ ಕಾರಣ ಸೊಪ್ಪನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಸೊಪ್ಪು ಇಟ್ಕೊಂಬಂದು ಮಡಗಿದ್ವಿ. ಈಗ ಈ ಥರ ತೊಂದರೆಗಳು ಮಾಡ್ತಾವ್ರೆ ಪಕ್ಕದಲ್ಲಿ. ಮೊಟ್ಟೆ 60 ಮೊಟ್ಟೆ ಇಟ್ಟಿದ್ದೀನಿ. ಹುಳ ಹಣ್ಣಾಗೋ ಸ್ಟೇಜು. ದುಷ್ಕರ್ಮಿಗಳು ಯಾಕೆ ಬೇಕಾದಾಗಿ ಮಾಡ್ಬೇಕಂತ ಮಾಡಿದ್ದಾರೆ. ಅದು ಪ್ರತಿಫಲ ಅವರೇ ಅನುಭವಿಸಲಿ. ಮತ್ತೆ ಯಾರಾದರೂ ಕ್ರಮ ತಗೊಳ್ಳಿ. ಇನ್ನು ಬೇಕಾದಷ್ಟು ಜನ ರೈತರಿದ್ದಾರೆ, ತೊಂದರೆ ಮಾಡೋಂಥವ್ರು ಹಲವಾರು ಜನ ಇದ್ದಾರೆ. ಅದನ್ನು ಭಗವಂತ ನೋಡ್ಕೊಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಾದ ಮೋಸ ಯಾರಿಗೂ ಆಗೋದು ಬೇಡ ಅಂತ ನನ್ನ ಮನವಿ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಜಗದೀಶ್ ಅವರ ತೋಟಕ್ಕೆ ಭೇಟಿ ನೀಡಿದ್ದೀವಿ. ಅವ್ರ ತೋಟದಲ್ಲಿ ಮೇಲ್ನೋಟಕ್ಕೆ ಯಾವ ವಿಷ ಹಾಕಿರೋದು ಕಂಡು ಬರ್ತಾ ಇದೆ. ಆದರೆ ಹೆಂಗೋ ನಮ್ಮ ಜಗದೀಶ್ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ತೋಟದಲ್ಲಿ ಮೊದಲೇ ಓಡಾಡಿ ನೋಡ್ಕೊಂಡಿದ್ದಾವೆ. ಅದು ಅನುಮಾನ ಬಂದಲ್ಲಿ ಅದನ್ನು ಮತ್ತೆ ಸೊಪ್ಪನ್ನು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗೊಂದು ಹಿಡಿ ತೆಗೆದುಕೊಂಡು ಟೆಸ್ಟ್ಗೆ ಹಾಕ್ಕೊಂಡಿದ್ದಾವೆ. ಹುಳುಗಳು ಸಂಪೂರ್ಣ ಸತ್ತಿದ್ದಾವೆ. ಟೆಸ್ಟ್ಗೆ ಹಾಕಿ ಹುಳುಗಳು ಅದನ್ನು ನೋಡಿ ಆ ಸೊಪ್ಪನ್ನು ತಡ್ಕೊಂಡಿದ್ದಾವೆ. ದಯವಿಟ್ಟು ಎಲ್ಲ ರೇಷ್ಮೆ ಬೆಳೆಗಾರರು ಅಷ್ಟೇ ಯಾವುದೇ ಕಾರಣಕ್ಕೂ ಸೊಪ್ಪು ಸುತ್ತಮುತ್ತ ಹೂವು ಮತ್ತು ತರಕಾರಿ ಬೆಳೆ ಇದ್ದಾಗ ಮತ್ತು ಹಿಂಗೆ ಈ ರೀತಿ ಇದ್ದಾಗ ರೆಡಿ ಹುಳು ಇದ್ದಾಗ ದಯವಿಟ್ಟು ತೋಟದಲ್ಲಿ ಸ್ವಲ್ಪ ಓಡಾಡಿ ನೋಡಿಬಿಟ್ಟು ಸೊಪ್ಪು ಕಟಾವು ಮಾಡಿ. ಸುಮ್ಮನೆ ಕಟಾವು ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ. ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಸ್ವಲ್ಪ ಅಲ್ಲೊಂದು ಕಂಡು ಬರ್ತಾ ಇದೆ. ಹಾಗಾಗಿ ದಯವಿಟ್ಟು ಸೊಪ್ಪು ಕಟಾವು ಮಾಡುವಾಗ ಸ್ವಲ್ಪ ತೋಟ ನಮ್ಮ ಜಗದೀಶ್ ಎಲ್ಲ ತೋಟಗಳಲ್ಲಿ ನೋಡಿಕೊಂಡು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸೊಪ್ಪು ಕಟಾವು ಮಾಡಿಕೊಂಡು ಹುಳುಗೆ ಬಳಸಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು. ಸರಿ, ಅದು ವಿಷಕಾರಿ ಸೊಪ್ಪು ತಿಂದು ಸತ್ತಿರೋದು ಕಂಡು ಬರ್ತಾ ಇದೆ. ಹಸಿರು ವಾಂತಿ ಮಾಡ್ಕೊಂಡಿದೆ, ಹುಳು ಮೆತ್ತಗಾಗಿದೆ. ಅದನ್ನು ನೋಡಿದರೆ ವಿಷಕಾರಿ ಸೊಪ್ಪು ತಿಂದಿದೆ ಅನ್ನೋದು ಕ್ಲೀನಾಗಿ ಕಂಡು ಬರ್ತಾ ಇದೆ. ಗ್ರಾಮದಲ್ಲಿ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಯಾಕೆಂದರೆ ಕಂಬಳಿ ಸೊಪ್ಪು ಬೆಳಿಬೇಕಾದ್ರೆ ಬಹಳ ಕಷ್ಟ ಐತೆ, ನೀರುಗಳಿಲ್ಲ, ಅದರಲ್ಲಿ ರೋಗಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಮ್ಮ ರೈತ ಜಗದೀಶ್ ಅನ್ನೋನು ಅವ್ರ ತೋಟದಲ್ಲಿ ಬಂದು ನೋಡಿದ್ವಿ. ಈಗ ಬೆಳಗಿನ ಜಾವ ಹಾಕ್ಬಿಟ್ಟು ಹೋಗಿದ್ದಾರೆ. ಬೆಳಗಿನ ಜಾವ ಮದ್ದು ಬಾಟ್ಲಲ್ಲಿ ಚೆಲ್ಕೊಂಡು ಹೋಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಮಗೆ. ಇಲ್ಲಾಂದರೆ ಸೊಪ್ಪು ವಿಪರೀತ ಸ್ಮೆಲ್ ಐತೆ.
ಹಂಗಾಗಿ ಅವರು ಆ ಸ್ಮೆಲ್ಲು ತಳ್ಕೊಂಡು ಸೊಪ್ಪು ಕಟಾವು ಮಾಡಿರೋದು ಇಲ್ಲೇ ಬಿಟ್ಬಿಟ್ಟು ಊರೊಳಗಡೆ ಹೋಗಿ ಸ್ವಲ್ಪ ಶಾಂಪಲ್ ಹಾಕಿದ್ದಾರೆ. ಅದು ಹಾಕಿದ ತಕ್ಷಣನೇ ಹುಳ ಎಲ್ಲ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ನೋಡಿದ್ವಿ ಅದನ್ನು. ಆಮೇಲೆ ತೋಟದಲ್ಲಿ ಬಂದು ನೋಡಿದ್ರು ಅದೇ ಥರನೇ ಇದೆ. ಈ ಥರ ಮಾಡಬಾರ್ದು. ಯಾಕೆ ಅಂದರೆ ಎಲ್ಲ ರೈತರು ಇದನ್ನು ಬೆಳೆದು ದೊಡ್ಡವರಾಗಿರ್ತಕ್ಕಂಥ ಅದು ಇದು ಎಲ್ರಿಗೂ ಗೊತ್ತಿರೋದೆ. ಯಾಕೆಂದರೆ ಕಂಬಳಿ ಸೊಪ್ಪು ಬೆಳಿಬೇಕಾದ್ರೆ ಬಹಳ ಕಷ್ಟ ಐತೆ. ಇವತ್ತು ಅರ್ಥ ಮಾಡ್ಕೊಬೇಕು. ಯಾಕೆಂದರೆ ಇವತ್ತು ಜಗದೀಶ್ಗಾಗಿರ್ಬೋದು, ನಾಳೆ ಬೆಳಗ್ಗೆ ಇನ್ನೊಬ್ರಿಗಾಗುತ್ತೆ. ಅದಕ್ಕೆ ಯಾರೇ ರೈತರಾಗಲಿ ಬೆಳಗಿನ ಜಾವ ಹೋಗಿ ಸೊಪ್ಪು ಕೊಯ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಸೊಪ್ಪನ್ನು ಸ್ವಲ್ಪ ಗಮನಿಸ್ಬಿಟ್ಟು ಕೊಯ್ಕೊಂಡಾಗ ಹಾಕಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ. ಇದೊಂದೇ ಅಲ್ಲ, ಇದರಲ್ಲಿ ಇದೊಂದು ಬಾಧೆ ಆದರೆ ರೈತರಿಗೆ ಕೇಬಲ್ಗಳು ಕಳ್ತನ ಮಾಡ್ತಾರೆ. ಆ ಶೆಡ್ಗಳ ಹತ್ರ ಕೇಬಲ್ಗಳು 4-5 ಅಡಿನೋ 10 ಅಡಿನೋ ಕೇಬಲ್ಗಳು ಹಾಕ್ಕೊಂಡಿರ್ತೀವಿ. ಆ ಕೇಬಲ್ಗಳು ಪಾಪ ರೈತರು ಮೊನ್ನೆ ಎಲ್ಲನೂ ನಮ್ಮೂರಲ್ಲೇ ಕಳುವಾಗಿದ್ದಾವೆ. ಅದು ಒಂದು ಮೋಟ್ರುಗಳು ಇದರಲ್ಲಿ ಮಾಡಿರ್ತಾರೆ. ಆಮೇಲೆ ನೋಡಿ, ಪ್ರಾಣಿಗಳು ಈ ಕಪ್ಪೆಗಳು ಅದರಲ್ಲಿ ಇರ್ತವೆ ಇಂಪನರಳ್ಳಿಯಲ್ಲಿ. ಆ ಕಪ್ಪೆಗಳು ಕೂಡ ಸತ್ತೋಗಿದ್ದಾವೆ ಆ ಸ್ಮೆಲ್ಗೆ. ಅದು ತುಂಬ ದುಃಖ ಆಗುತ್ತೆ. ಯಾಕಂದರೆ ಇವತ್ತು ಜಗದೀಶ್ ಅವ್ರಿಗಾಗಿರೋಂಥ ಅನ್ಯಾಯ ಯಾರಿಗೂ ಆಗೋದು ಬೇಡ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಇದನ್ನು ಮುಂದೆ ಈ ಥರ ಆಗದಂಗೆ ನಮಗೆ ಅನುಕೂಲ ಮಾಡಿಕೊಟ್ರೆ ಬಹಳ ಒಳ್ಳೆಯದು.